ಇನ್ನು ಬೆಳಗಾವಿಯಲ್ಲಿ ಸುರ್ಜೇವಾಲಾ ಸಭೆ ನಡೀತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಗದ್ದಲ ಎಬ್ಬಿಸಿದ್ದಾರೆ. ಬೆಳಗಾವಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ಅಸಮಾಧಾನ ಭುಗಿಲೆದ್ದಿದೆ. ಗಾಂಧಿ ಭಾರತ ಸಮಾವೇಶದ ಪೂರ್ವಭಾವಿ ಸಭೆಯಲ್ಲಿ ನಡೆದಿರುವಂತಹ ಗಲಾಟೆ. ಬೆಳಗಾವಿ ಜಿಲ್ಲಾ ಮುಖಂಡರ ಜೊತೆ ಸಭೆ ನಡೆಸ್ತಾ ಇದ್ರು ಸುರ್ಜೇವಾಲಾ. ಆ ಟೈಮ್ನಲ್ಲಿ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗದ್ದಲ ಉಂಟಾಯಿತು. ಸಮಾವೇಶದ ಕುರಿತು ಸಭೆ ಮಾಡಿದ್ದೀವಿ ಅಂತ ಹೇಳಿ ಸುರ್ಜೇವಾಲಾ ಹೇಳ್ತಾರೆ. ಯಾವುದೇ ಸಭೆ ಮಾಡಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಕಾಂಗ್ರೆಸ್ ಕಚೇರಿ ನಿರ್ಮಾಣದ ಕುರಿತು ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಸತೀಶ್ ಜಾರಕಿಹೊಳಿ ಕಚೇರಿಯನ್ನ ಈಗ ನೋಡ್ಕೊಳ್ತಾ ಇದ್ದಾರೆ, ಸತೀಶ್ ಖುಷಿ ಪಡಿಸೋದಕ್ಕೆ ಮಾತನಾಡ್ತಾ ಇದ್ದೀರಿ ಅಂತ ಹೇಳಿ ಸುರ್ಜೇವಾಲಾ ಹೇಳ್ತಾರೆ. ಈ ವೇಳೆ ಎದ್ದು ನಿಂತು ಕೆಪಿಸಿಸಿ ಸದಸ್ಯ ಆಯಿಷಾ ಸನದಿ ಕಿಡಿಕಾರ್ತಾರೆ. ಸತೀಶ್ ಜಾರಕಿಹೊಳಿ ಸಲುವಾಗಿ ನಾವು ಜೀವ ಬೇಕಾದ್ರೂ ಕೊಡ್ತೀವಿ, ಇಷ್ಟು ಜನ ಬಂದಿರೋದು ಅವ್ರ ಸಲುವಾಗಿ ಅಂತ ಹೇಳಿ ಆಯಿಷಾ ಅವರು ಮಾತಾಡ್ತಾರೆ. कई बार ना हम मंत्री को खुश करने की कोशिश करते हैं, जैसे वो कर रहे हैं कि सतीश भाई बड़े खुश हो जाए, तो ऐसे ಹೆಚ್ಚಿನ ಮಾಹಿತಿ ಪಡೋಣ. ನಾವು ಪ್ರತಿನಿಧಿ ಸಹದೇವ್ ಮಾನೆ ಅವ್ರದ. ಸಹದೇವ್, ಯಾಕೆ ಗಲಾಟೆ ಶುರುವಾಗಿದ್ದು? ಯಾಕೆ ಇಲ್ಲಿ ಏನು ಗಲಾಟೆ ಆಯಿತು? ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸತೀಶ್ ಜಾರಕಿಹೊಳಿ ಏನು ರಿಯಾಕ್ಟ್ ಮಾಡಲಿಲ್ವಾ? ಇದು ಬೆಳಗಾವಿಯ ಒಂದು 21ರಂದು ನಡೆಯುವಂತಹ ಒಂದು ಗಾಂಧಿ ಭಾರತ್ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಭೆಯನ್ನ ಜಿಲ್ಲಾ ಮುಖಂಡರುಗಳ ಜೊತೆಗೆ ಸುರ್ಜೇವಾಲಾ ಅವರು ನಡೆಸ್ತಿರ್ತಾರೆ. ಇಂತಹ ಒಂದು ಸಂದರ್ಭದಲ್ಲೇ ಏನು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತು ಸ್ಥಳೀಯ ಮಟ್ಟದ ನಾಯಕರು ಕೂಡ ಈ ಒಂದು ಕಾರ್ಯಕ್ರಮ ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ಇಲ್ಲಿ ಆರಂಭದಲ್ಲಿ ಸಭೆ ಮಾಡಿದ್ದೇವೆ, ಈ ಹಿಂದೆಲೂ ಕೂಡ ಸಭೆ ಮಾಡಿದ್ದೇವೆ, ಅದರಲ್ಲಿ ಕೆಲವೊಂದಿಷ್ಟು ಮುಖಂಡರಿಗೆ ಈಗಾಗಲೇ ಜವಾಬ್ದಾರಿಗಳನ್ನು ಕೂಡ ವಹಿಸಿಕೊಟ್ಟಿದ್ದೇವೆ ಅನ್ನುವಂತ ಮಾತನ್ನ ಸುರ್ಜೇವಾಲಾ ಅವರು ಹೇಳ್ತಾರೆ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದಂತಹ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿವರೆಗೂ ಕೂಡ ಇಲ್ಲಿ ಸ್ಥಳೀಯ ಮುಖಂಡರನ್ನ ಕರೆದು ಯಾವೊಂದು ಮೀಟಿಂಗ್ ಅನ್ನ ಮಾಡಿಲ್ಲ, ನೀವು ಹೇಗೆ ಮಾಡಿದಿರಿ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾರೆ. ಇದಾದ ಬಳಿಕ ಬೆಳಗಾವಿಯ ಕಾಂಗ್ರೆಸ್ ಕಚೇರಿ ನಿರ್ಮಾಣದ ಕುರಿತು ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಅಲ್ಲಿದ್ದಂತಹ ಸ್ಥಳೀಯ ಕಾರ್ಯಕರ್ತರು ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿಯ ಬೆಂಬಲಿಗರು ಕೂಡ ಧ್ವನಿಯನ್ನ ಎತ್ತುವಂತ ಕೆಲಸವನ್ನ ಮಾಡ್ತಾರೆ. ನೇರವಾಗಿ ಸುರ್ಜೇವಾಲಾ ಅವರಿಗೆ ಇಲ್ಲಿ ತೀವ್ರವಾಗಿ ಮಾತಿನ ಏಟನ್ನ ಕೊಟ್ಟಿರುವಂತದ್ದು. ಮುಖ್ಯವಾಗಿ ಒಂದು ಕಡೆ ಕಾಂಗ್ರೆಸ್ ಕಚೇರಿ ನಿರ್ಮಾಣದಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿದಾವೆ. ಸತೀಶ್ ಜಾರಕಿಹೊಳಿ ಅವರೇ ಕಾಂಗ್ರೆಸ್ ಕಚೇರಿ ನಿರ್ಮಾಣಕ್ಕೆ ಬಹುದೊಡ್ಡ ಪಾತ್ರವನ್ನು ವಹಿಸಿದ್ರು, ಅದರ ಬಗ್ಗೆ ಕೂಡ ನೀವು ಮಾತಾಡ್ತಾ ಇಲ್ಲ, ಇನ್ನು ಸಭೆಗಳನ್ನ ಕೂಡ ಮಾಡ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕರ್ತರು ಹೇಳಿದಂತಹ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ಸತೀಶ್ ಜಾರಕಿಹೊಳಿ ಅವರ ಖುಷಿ ಪಡಿಸಲು ನೀವು ಈ ರೀತಿ ಮಾತಾಡ್ತಿದ್ದೀರಿ ಅನ್ನುವಂತ ಮಾತನ್ನ ಹೇಳಿದ್ದಕ್ಕೆ ಸಾಕಷ್ಟು ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾತ್ರ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡುವುದಿಲ್ಲ. ಸುರ್ಜೇವಾಲಾ ಅವರೇ ಕಡೆಗೆ ಸಮಜಾಯಿಸಿ ಕೊಟ್ಟು ಎಲ್ಲರನ್ನ ಶಾಂತ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ತಮಗೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ನಾವು ಮಾಡಿಕೊಡ್ತೇವೆ, ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡಿ ಅನ್ನುವಂತಹ ಮನವಿಯನ್ನ ಮಾಡ್ತಾರೆ. ರಾಮ, ಥ್ಯಾಂಕ್ ಯು ಸಹದೇವ್.